ಹಾಯ್ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ಕೂಡ ಅಷ್ಟೇ ತುಂಬಾ ಚೆನ್ನಾಗಿದ್ದೀನಿ. ಗೈಸ್, ಯಾರ್ಯಾರು ಲೈಕ್ ಮಾಡ್ತಿದ್ದೀರಾ, ದೇವರು ನಿಮಗೆ ಒಳ್ಳೆ ಆಯುಸ್ಸು ಆರೋಗ್ಯ ಕೊಟ್ಟು ಕಾಪಾಡಲಿ. ಹಾಗೆಯೇ ನೀವು ಏನೇನು ನಿಮ್ಮ ಸಮಸ್ಯೆಗಳು ಕಷ್ಟಗಳು ಇದೆ ಎಲ್ಲ ಕೂಡ ನಿವಾರಣೆ ಮಾಡಲಿ ಅಂತ ನಾನು ಕೂಡ ಕೇಳ್ಕೊಳ್ತೀನಿ. ಯಾಕಂದರೆ ಈಗಿನ ಜನ್ರೇಷನಲ್ಲಿ ಗಾಯ್ಸ್ ಒಬ್ರಿಗೆ ಹೆಲ್ಪ್ ಮಾಡಬೇಕು ಅಂತಂದರೆ ತುಂಬ ಹೊಟ್ಟೆ ಉರ್ಕೊಳ್ಳೋ ಜನಗಳೇ ಜಾಸ್ತಿ ಅಲ್ವಾ. ಅವ್ರಗಳ ಮಧ್ಯೆ ನೀವು ಇನ್ನೊಬ್ರು ಕಷ್ಟಕ್ಕೆ ನೆರವಾಗ್ತಿದ್ದೀರಾ, ಒಂದು ಲೈಕ್ ಕೊಡೋ ಮುಖಾಂತರ ಇನ್ನೊಬ್ರು ಕಷ್ಟಕ್ಕೆ ನೆರವಾಗ್ತಿದ್ದೀರಾ ಅಂತಂದರೆ ದೇವರು ಖಂಡಿತವಾಗ್ಲೂ ನಿಮಗೆ ಒಳ್ಳೇದನ್ನ ಮಾಡೇ ಮಾಡ್ತಾರೆ. ನಾನು ಕೂಡ ದೇವ್ರ ಹತ್ರ ಕೇಳ್ಕೊಳ್ತೀನಿ. ಓಕೆನಾ? ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇರೋರು, ಯಾವ ರೀತಿ ಮೇಡಮ್ ನಾವು ಒಂದು ಲೈಕ್ ಕೊಡೋದ್ರಿಂದ ಇನ್ನೊಬ್ರು ಕಷ್ಟಕ್ಕೆ ನೆರವಾಗ್ತೀವಿ ಅಂತ ಕೇಳಬಹುದು. ಡೈಲಿ ನಾನು ವಿಡಿಯೋ ನೋಡ್ತಾ ಇರೋರು ದಯವಿಟ್ಟು ಬೇಜಾರು ಮಾಡ್ಕೊಂಬೇಡಿ, ಹೇಳ್ತೀನಿ ಅಂತ. ಯಾಕಂದರೆ ಈ ಒಂದು ವಿಡಿಯೋನ ಹೊಸೊಬ್ರು ನೋಡೋರು ಇರ್ತಾರಲ್ವಾ, ಅವ್ರಿಗೆ ಗೊತ್ತಾಗಲಿ ಅಂತ ಹೇಳೋದಷ್ಟೇ. ಗೈಸ್, ನೀವು ಒಂದು ಲೈಕ್ ಕೊಟ್ಟಷ್ಟು ಆದಷ್ಟು ವಿಡಿಯೋನದು ಲೀಕ್ ಆಗುತ್ತೆ. ನಿಜವಾಗ್ಲೂ ನಾನು ವ್ಯೂಸ್ಗಾಗಲಿ ಲೈಕ್ಸ್ಗಾಗಲಿ ಕಮೆಂಟ್ಸ್ಗಾಗಲಿ ನಿಜವಾಗ್ಲೂ ನಾನು ಹೇಳ್ತಾ ಇಲ್ಲ ಗಾಯ್ಸ್. ಒಬ್ರು ಕಷ್ಟಕ್ಕೆ ನೆರವಾದರೆ ನಿಮಗೂ ಕೂಡ ಒಳ್ಳೇದಾಗುತ್ತಲ್ವಾ. ಈಗ ನನಗೇನು ಗೊತ್ತು, ನಾನು ಅದನ್ನು ನಿಮ್ಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ನನ್ನಿಂದ ನಿಮಗೆ ಒಂದು ಹೆಲ್ಪ್ ಆದರೆ ದೇವರು ನಮಗೂ ಕೂಡ ಒಳ್ಳೇದು ಮಾಡ್ತಾರೆ. ಹಾಗೆಯೇ ನೀವು ಒಂದು ಲೈಕ್ ಕೊಟ್ಟರೆ ತುಂಬ ಜನ ಕಷ್ಟದಲ್ಲಿರ್ತಾರೆ, ಅವ್ರಿಗೂ ಈ ವಿಡಿಯೋ ಅನ್ನೋದು ರೀಚ್ ಆಗುತ್ತೆ. ಎಲ್ಲರೂ ಈ ವಿಡಿಯೋಗಳನ್ನ ಅಂದರೆ ಈ ರೆಮಿಡಿಗಳನ್ನ ಮಾಡಿಕೊಂಡು, ಈ ವಿಡಿಯೋ ನೋಡಿಕೊಂಡು ರೆಮಿಡಿಗಳನ್ನ ಮಾಡಿಕೊಂಡು ಅವ್ರ ಕಷ್ಟಗಳನ್ನ ಕಳ್ಕೊಂಡ್ರೆ ನಿಮಗೂ ಕೂಡ ಹೆಲ್ಪ್ ಆಗುತ್ತೆ ಆ್ಯಂಡ್ ಒಳ್ಳೇದಾಗುತ್ತೆ. ಓಕೆನಾ? ಅದಕ್ಕೆ ಹೇಳ್ತಾ ಇರೋದು ಲೈಕ್ ಕೊಡಿ ಅಂತ. ಹಾಗೆಯೇ ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರಿಗೆ ನನ್ನ ತುಂಬ ಹೃದಯದ ಧನ್ಯವಾದಗಳನ್ನ ತಿಳಿಸ್ತೀನಿ. ತುಂಬ ಜನ ಕಮೆಂಟ್ಸ್ ಮಾಡ್ತಾ ಇದ್ದೀರಾ, ತುಂಬ ಥ್ಯಾಂಕ್ಸ್ ಮೇಡಮ್, ತುಂಬ ಥ್ಯಾಂಕ್ಸ್ ಅಕ್ಕ, ಈ ರೀತಿ ಕಮೆಂಟ್ಸ್ ಮಾಡ್ತಿದ್ದೀರಾ. ಯಾರ್ಯಾರು ಕಮೆಂಟ್ ಮಾಡ್ತಿದ್ದೀರಾ ಎಲ್ಲರಿಗೂ ಕೂಡ ಒಳ್ಳೇದಾಗಲಿ ಅಂತ ನಾನು ಕೂಡ ಕೇಳ್ಕೊಳ್ತೀನಿ. ಹಾಗೆಯೇ ತುಂಬ ಜನ ಈ ರೀತಿಯೂ ಕಮೆಂಟ್ ಮಾಡ್ತಿದ್ದೀರಾ, ಅಂದರೆ ನಿಮ್ಮ ಒಂದು ರೆಮಿಡಿಯಿಂದ ನಮಗೂ ಹೆಲ್ಪ್ ಆಗ್ತಿದೆ ಮೇಡಮ್, ನಾವು ಕೂಡ ಮಾಡ್ತಾ ಇದ್ದೀವಿ ರೆಮಿಡಿನ, ನಮಗೆಲ್ಲದರಲ್ಲೂ ಒಳ್ಳೇದಾಗ್ತಿದೆ ಅಂತ ತುಂಬ ಜನ ಕಮೆಂಟ್ಸ್ ಮಾಡ್ತಿದ್ದೀರಾ. ಯಾರ್ಯಾರು ಕಮೆಂಟ್ಸ್ ಮಾಡ್ತಿದ್ದೀರಿ ಎಲ್ಲರಿಗೂ ಕೂಡ ದೇವರು ಒಳ್ಳೇದು ಮಾಡಲಿ ಆ್ಯಂಡ್ ಬೇರೆಯವ್ರಿಗೂ ಕೂಡ ಗೊತ್ತಾಗಲಿ, ಈ ರೀತಿ ವಿಡಿಯೋಗಳನ್ನ ಮಾಡ್ಕೊಳ್ಳೋದ್ರಿಂದ ಒಳ್ಳೇದಾಗತ್ತೆ ಅಂತ ಗೊತ್ತಾಗಲಿ. ಓಕೆನಾ? ಸೊ ನಿಮಗೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನ ತಿಳಿಸ್ತಾ ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಗೈಸ್, ಏನಂದರೆ ಮನುಷ್ಯನಿಗೆ ಕಷ್ಟ ಅಂತ ಬಂದಮೇಲೆ ದೇವರು ಅದಕ್ಕೆ ಪರಿಹಾರನೂ ಕೂಡ ಕೊಟ್ಟಿರ್ತಾನೆ. ಓಕೆನಾ? ಆ ಪರಿಹಾರಗಳನ್ನ ನಾವು ಒಂದು ನಂಬಿಕೆ ಇಟ್ಟು ಶ್ರದ್ಧಾ ಭಕ್ತಿಯಿಂದ ಮಾಡಿಕೊಂಡ್ರೆ ಖಂಡಿತವಾಗ್ಲೂ ನಿಮ್ಮ ಕಷ್ಟಗಳು ನಿಜವಾಗ್ಲೂ ನಿವಾರಣೆ ಆಗುತ್ತೆ. ಓಕೆನಾ? ಸೊ ನನಗೇನು ಗೊತ್ತು, ನನಗೆ ಎಷ್ಟು ಗೊತ್ತು, ನಾನು ಎಷ್ಟು ತಿಳ್ಕೊಂಡಿದ್ದೀನಿ ಅದನ್ನೆಲ್ಲನೂ ಕೂಡ ನಾನು ನಿಮಗೆ ಶೇರ್ ಮಾಡ್ತೀನಿ. ನಿಮಗೂ ಕೂಡ ಒಳ್ಳೆಯದಾಗಲಿ. ಓಕೆನಾ? ಸೊ ಹಾಗೆಯೇ ಗೈಸ್, ಇನ್ನೊಂದೇನಂತ ಅಂದರೆ ನನ್ನ ಚಾನಲಲ್ಲಿ ಬಂದು ಸುಮ್ಮನೆ ಅವ್ರು ಹೇಳ್ತಾರೆ ಇವ್ರು ಹೇಳ್ತಾರೆ ಅಂತ ನಾನು ವಿಡಿಯೋ ಮಾಡಿ ಹಾಕೋದಿಲ್ಲ. ನಾನು ಫಸ್ಟು ಇದು ಎಕ್ಸ್ಪೆರಿಮೆಂಟ್ ಬಗ್ಗೆ ತಿಳ್ಕೊಂಡು ಅದನ್ನು ನಾನೊಂದು ಸಲ ಎಕ್ಸ್ಪೆರಿಮೆಂಟ್ ಮಾಡ್ತೀನಿ. ಓಕೆ ಫೈನ್, ನನಗೆ ಒಂದು ಗುಡ್ ರಿಸಲ್ಟ್ ಸಿಕ್ತು ಅಂದರೆ ಮಾತ್ರ ನಾನು ನಿಮಗೆ ಶೇರ್ ಮಾಡುವಂಥದ್ದು. ಸುಮಾರು ರೆಮಿಡಿಗಳನ್ನ ಮಾಡಿದ್ದೀನಿ, ಅದರಲ್ಲಿ ನನಗೆ ಯಾವುದು ಒಳ್ಳೆಯದಾಗಿದೆ ಅದನ್ನು ಮಾತ್ರ ನಾನು ನಿಮಗೆ ಶೇರ್ ಮಾಡ್ತೀನಿ. ಓಕೆನಾ? ಅದರಲ್ಲಿ ಈ ಒಂದು ರೆಮಿಡಿ ಕೂಡ ಅದ್ಭುತವಾಗಿ ಕೆಲಸನ ಮಾಡುತ್ತೆ ಗೈಸ್. ಓಕೆನಾ? ಸೊ ನಾನು ಹೇಳೋದಿಷ್ಟೇ ಗೈಸ್, ಪ್ರತಿ ವಿಡಿಯೋದಲ್ಲೂ ಹೇಳೋದಿಷ್ಟೇ, ಒಂದು ನಂಬಿಕೆ ಇಟ್ಟು ಮಾಡ್ಕೊಳ್ಳಿ, ಒಳ್ಳೇದು ಖಂಡಿತವಾಗ್ಲೂ ಒಳ್ಳೆಯದಂತೂ ಹಾಗೆ ಆಗುತ್ತೆ. ಓಕೆನಾ? ಸೊ ಬನ್ನಿ ತಡ ಮಾಡ್ದೇ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಳ್ಳೋಣ. ಆ್ಯಂಡ್ ಈ ರೆಮಿಡಿಯಿಂದ ಏನು ಯೂಸಸ್ಸು, ಹಾಗೆಯೇ ಯಾವ ವಾರ ಮಾಡಬೇಕು ಪ್ರತಿ ಒಂದನ್ನು ಕೂಡ ನಾನು ನಿಮಗೆ ಕ್ಲಿಯರಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ. ಓಕೆನಾ? ಸೊ ಏನಂದರೆ ಗೈಸ್, ಈ ಒಂದು ರೆಮಿಡಿಯಿಂದ ಕೊಟ್ಟ ಹಣ ಅಂತಂದರೆ ತುಂಬ ಜನ ನನಗೆ ಅದನ್ನೇ ಕಮೆಂಟ್ ಮಾಡ್ತಾಯಿದ್ದೀರಾ, ಸಾಲ ಜಾಸ್ತಿ ಆಗ್ತಿದೆ ಆ್ಯಂಡ್ ಕೊಟ್ಟ ಹಣ ನಮಗೆ ರಿಟರ್ನ್ ಬರ್ತಾ ಇಲ್ಲ ಅಂತ ತುಂಬ ಜನ ಕಮೆಂಟ್ ಮಾಡ್ತಾಯಿದ್ದೀರಾ. ಓಕೆನಾ? ಸೊ ಒಬ್ಬರು ಕೂಡ ಹಾಗೆಯೇ ನಿನ್ನೆ ಒಬ್ಬರು ಕಮೆಂಟ್ ಮಾಡಿದರು, ತುಂಬಾ ಬೇಜಾರಾಯಿತು. ಅವರು ಕೂಡ ಒಬ್ರಿಗೆ ದುಡ್ಡು ಕೊಟ್ಟಿದ್ದಾರೆ, ಆ ದುಡ್ಡನ್ನ ಅವರು ವಾಪಸ್ ಕೊಡ್ತಾ ಇಲ್ಲ, ಅದರಿಂದ ಅವ್ರ ಫ್ಯಾಮಿಲಿಯಲ್ಲೂ ಕೂಡ ಪ್ರಾಬ್ಲಮ್ ಆಗಿದೆ. ತುಂಬಾ ಬೇಜಾರಾಯಿತು. ನೋಡಿ ನಿಮಗೋಸ್ಕರನೇ ಈ ವಿಡಿಯೋ ಅಂತ ಅಂದ್ಕೊಳ್ಳಿ. ಜೊತೆಗೆ ಯಾರ್ಯಾರಿಗೆ ನೀವು ಬೇರೆಯವ್ರಿಗೆ ಹಣನ ಕೊಟ್ಟಿರ್ತೀರಾ ಅವ್ರಿಗೂ ಕೂಡ ಈ ಒಂದು ರೆಮಿಡಿ ನಿಮಗೂ ಕೂಡ. ಓಕೆನಾ? ಸೊ ವಾಪಸ್ ಖಂಡಿತವಾಗ್ಲೂ ಈ ಒಂದು ರೆಮಿಡಿನ ಮಾಡ್ಕೊಳ್ಳಿ, ಖಂಡಿತವಾಗ್ಲೂ ನಿಮ್ಮ ಹಣ ವಾಪಸ್ ಬರುತ್ತೆ. ಜೊತೆಗೆ ತುಂಬ ಜನ ಸಾಲ ಮಾಡ್ಕೊಂಡಿರ್ತೀರ. ಓಕೆನಾ? ಸಾಲ ಮಾಡಿಕೊಂಡು ಸಾಲದ ಸುಳಿಯಲ್ಲಿ ಸಿಗಾಕೊಂಡಿರ್ತೀರ, ಸಾಲನ ತೀರ್ಸೋಕ್ಕಾಗ್ದೇ ಸಾಲ ಮಾಡ್ತಾನೆ ಇರ್ತೀರ. ಓಕೆನಾ? ಫಸ್ಟು ನೀವು ಅರ್ಥ ಮಾಡ್ಕೊಳ್ಬೇಕು ಗಾಯ್ಸ್, ಸಾಲ ಯಾಕೆ ಮಾಡ್ತಾ ಇದ್ದೀವಿ, ಯಾಕೆ ನಮಗೆ ಈ ರೀತಿ ಕಷ್ಟಗಳು ಪದೇ ನಮಗೆ ಕಷ್ಟಗಳು ಬರ್ತಾ ಇದೆ ಅಂತ ನೀವು ಒಂದು ಕ್ಲಿಯರಾಗಿ ಅರ್ಥ ಮಾಡ್ಕೊಳ್ಬೇಕು. ಏನಂದರೆ ನಿಮ್ಮ ಮನೆ ಮೇಲೆ ಒಂದು ಕೆಟ್ಟ ದೃಷ್ಟಿ, ಏನಾದರೂ ಜನಗಳ ದೃಷ್ಟಿ ಆಗಿರ್ಬೋದು, ಯಾವುದಾದ್ರೂ ಒಂದು ಕೆಟ್ಟ ಶಕ್ತಿ ದೃಷ್ಟಿ ಆಗಿರಬಹುದು, ನಿಮ್ಮ ಮನೆ ಮೇಲೆ ಬಿದ್ದಿದ್ರೆ ಈ ರೀತಿ ತೊಂದರೆಗಳನ್ನ ಅನುಭವಿಸ್ತಾ ಇರ್ತೀರ. ಓಕೆನಾ? ಅದ್ರ ಜೊತೆಗೆ ಒಂದು ನೆಗೆಟಿವ್ ಎನರ್ಜಿ ಅನ್ನೋದು ನಿಮ್ಮ ಮನೆಯಲ್ಲಿ ಸೇರಿಕೊಂಡಿದ್ರೆ ಈ ರೀತಿ ಸಮಸ್ಯೆನ ಅನುಭವಿಸ್ತಾ ಇರ್ತೀರ. ಹಾಗೆಯೇ ಆರೋಗ್ಯದ ಸಮಸ್ಯೆ ಇದ್ದರೂ ಕೂಡ ನಿಮಗೆ ಈ ಒಂದು ರೆಮಿಡಿ ಅದ್ಭುತವಾಗಿ ಕೆಲಸನ ಮಾಡುತ್ತೆ. ಓಕೆನಾ? ನಿಜವಾಗ್ಲೂ ಖಂಡಿತವಾಗ್ಲೂ ಹೇಳ್ತೀನಿ ಗಾಯ್ಸ್, ಈ ರೆಮಿಡಿನ ಮಾಡ್ಕೊಳ್ಳಿ. ನನಗಂತೂ ನಿಜವಾಗ್ಲೂ ಒಂದು ಗುಡ್ ರಿಸಲ್ಟ್ ಅಂತೂ ಸಿಕ್ಕಿದೆ. ಯಾರು ಕೂಡ ಈ ರೆಮಿಡಿನ ಮಿಸ್ ಮಾಡಲಿಕ್ಕೆ ಹೋಗಬೇಡಿ. ಓಕೆನಾ?
ಸೊ ಏನಂದರೆ ನಿಮ್ಮ ಮನೆಯಲ್ಲಿ ಕೆಟ್ಟ ದೃಷ್ಟಿಗಳಾಗಿದ್ರೆ ಕಣ್ಣೇನಾರು ಬಿದ್ದಿದ್ರೆ ಹಾಗೆಯೇ ಯಾವುದಾದ್ರೂ ಒಂದು ನೆಗೆಟಿವ್ ಎನರ್ಜಿನ ನೀವು ಮನೆಯಿಂದ ಹೊರಗಡೆ ಹಾಕಬೇಕು ಅಂತಂದರೆ ಈ ಒಂದು ರೆಮಿಡಿನ ಮಾಡ್ಕೊಳ್ಳಿ, ತುಂಬಾ ಒಳ್ಳೆಯದಾಗುತ್ತೆ. ಆ್ಯಂಡ್ ಈ ಒಂದು ರೆಮಿಡಿನ ನೀವು ಸಂಜೆ 7 ಗಂಟೆ ಮೇಲೆ ಮಾಡಿ ನೈಟು 12 ಗಂಟೆ ಒಳಗಡೆ ಮಾಡ್ಕೊಳ್ಬೇಕು, ಸರಿನಾ? ಅಂದರೆ ನೈಟು ಒಂದು 9 ಗಂಟೆ 10 ಗಂಟೆ ನೀವು ಯಾವಾಗ ಮಲ್ಕೊಳಕ್ಕೆ ಹೋಗ್ತಿದ್ದೀರಾ ಆವಾಗ ಈ ಒಂದು ರೆಮಿಡಿನ ಮಾಡ್ಕೊಳ್ಳಿ, ಒಳ್ಳೆಯದಾಗುತ್ತೆ. ಆ್ಯಂಡ್ ಈ ಒಂದು ರೆಮಿಡಿನ ನೀವು ಮಂಗಳವಾರ ಹಾಗೆಯೇ ಶುಕ್ರವಾರ ಹಾಗೆಯೇ ಭಾನುವಾರ ಕೂಡ ನೀವು ಮಾಡ್ಕೊಳ್ಬಹುದು, ಓಕೆನಾ? ಸೊ ನಾಳೆ ಮಂಗಳವಾರ ಇದೆ, ಯಾರು ಕೂಡ ಈ ಒಂದು ರೆಮಿಡಿನ ಮಿಸ್ ಮಾಡಬೇಡಿ. ನಿಜವಾಗ್ಲೂ ನಿಮಗೆ ಒಳ್ಳೆಯದಾಗಿ ಆಗುತ್ತೆ, ಖಂಡಿತವಾಗ್ಲೂ ಒಳ್ಳೆಯದಾಗುತ್ತೆ, ಮಾಡ್ಕೊಳ್ಳಿ, ಸರಿನಾ? ಸೊ ಈ ಒಂದು ರೆಮಿಡಿ ಏನಂದರೆ ಗಾಯ್ಸ್, ನೋಡಿ ಇಲ್ಲಿ ನಾನು ಗಾಜನ್ನು ತೊಗೊಂಡಿದ್ದೀನಿ, ಸರಿನಾ? ನಾನು ಯಾವಾಗಲೂ ಅಷ್ಟೇ ಗಾಯ್ಸ್, ನಾನು ನಿಮಗೆ ತೋರಿಸೋದು ಗಾಜೆ. ಯಾಕಂದರೆ ಗಾಜು ಅನ್ನೋದು ಒಂದು ನೆಗೆಟಿವ್ ಎನರ್ಜಿನ ಬೇಗನೆ ತನ್ನತ್ತ ಸೆಳ್ಕೊಳ್ಳೋ ಶಕ್ತಿ ಈ ಗಾಜಿಗಿದೆ, ಓಕೆನಾ? ಅದಕ್ಕೆ ನಾನು ಪದೇ ಪದೇ ಹೇಳ್ತಾ ಇರೋದು, ಗಾಜಲ್ಲೇ ನೀವು ರೆಮಿಡಿಗಳನ್ನ ಮಾಡ್ಕೊಳ್ಳಿ. ಗಾಜು ಬೌಲ್ನ ಯೂಸ್ ಮಾಡೋದಾಗಿರ್ಬಹುದು, ಹಾಗೆಯೇ ಗಾಜಿನ ಗ್ಲಾಸ್ನ ಯೂಸ್ ಮಾಡೋದಾಗಿರ್ಬಹುದು. ಈ ರೀತಿ ನೀವು ಮಾಡ್ಕೊಳ್ಳೋದ್ರಿಂದ ತುಂಬಾ ಒಳ್ಳೆಯದಾಗತ್ತೆ, ಓಕೆನಾ? ಸೊ ಹಾಗೆಯೇ ನಾನಿಲ್ಲಿ ಈ ಒಂದು ಗಾಜಿನ ಗ್ಲಾಸಿಗೆ 3/4 ಭಾಗದಷ್ಟು ನಾನು ನೀರನ್ನು ಹಾಕಿದ್ದೀನಿ, ಓಕೆನಾ? ಜಲನೂ ಅಷ್ಟೇ, ನಮ್ಮ ಪಂಚಭೂತದಲ್ಲಿ ಜಲ ಒಂದು ನಮಗೆ ಒಳ್ಳೇದು ಮಾಡುತ್ತೆ ಅಲ್ವಾ, ಒಳ್ಳೆಯದಾಗತ್ತೆ. ಸೊ ಜಲನೂ ಅಷ್ಟೇ, ಜಲದಿಂದ ಮಾಡುವಂಥ ಪ್ರಯೋಗಗಳು ತಂತ್ರಗಳಿಗೆ ತುಂಬಾ ಒಂದು ಗುಡ್ ರಿಸಲ್ಟ್ ಸಿಗುತ್ತೆ, ಓಕೆನಾ? ಸೊ ಅದಕ್ಕೆ ನಾನಿಲ್ಲಿ 3/4 ಭಾಗದಷ್ಟು ನೀರನ್ನ ತೊಗೊಳ್ಳಿ, ಫುಲ್ಲು ತುಂಬಿಸ್ಕೊಳಕ್ಕೆ ಹೋಗಬೇಡಿ. 3/4 ಭಾಗದಷ್ಟು ನೀರನ್ನ ನೀವು ತೊಗೊಂಡು ಅದ್ರ ಜೊತೆಗೆ ನಾನಿಲ್ಲಿ 1 ಸ್ಪೂನಷ್ಟು ನೋಡಿ ಇಲ್ಲಿ ಕಲ್ಲುಪ್ಪುನ ತೊಗೊಂಡಿದ್ದೀನಿ, ಸರಿನಾ? 1 ಸ್ಪೂನಷ್ಟು ಕಲ್ಲುಪ್ಪು, ಹಾಗೆಯೇ 1 ಸ್ಪೂನಷ್ಟು ಸಾಸಿವೆ, ಹಾಗೆಯೇ ಗಾಯ್ಸ್ ನಾನಿಲ್ಲಿ ನೋಡಿ 5 ಕಾಳು ಮೆಣಸನ್ನು ತೊಗೊಂಡಿದ್ದೀನಿ, ಕಾಣಿಸ್ತಾ ಇರ್ಬೋದು ನಿಮಗೆ ನೋಡಿ ಇಲ್ಲಿ 1 2 3 4 5 5 ಕಾಳು ಮೆಣಸನ್ನು ನಾನು ಇದ್ರ ಜೊತೆಗೆ ಆ್ಯಡ್ ಮಾಡಿದ್ದೀನಿ, ಓಕೆನಾ? ಒಂದು ತಿಳ್ಕೊಳ್ಳಿ ಗಾಯ್ಸ್, ಈ ಕಲ್ಲುಪ್ಪಿನಿಂದ ಮಾಡುವಂಥ ಪ್ರಯೋಗಗಳಿಗೆ 100ಗೆ 200% ರಿಸಲ್ಟನ್ನು ಕೊಡುತ್ತೆ, ಓಕೆನಾ? ಯಾಕಂದರೆ ಮತ್ತು ಮಹಾಲಕ್ಷ್ಮಿ ಕೂಡ ಸಮುದ್ರದಲ್ಲೇ ಉದ್ಭವವಾಗಿರೋದು, ಹಾಗೆಯೇ ಕಲ್ಲುಪ್ಪು ಕೂಡ ಸಮುದ್ರದಲ್ಲೇ ಉದ್ಭವವಾಗಿರೋದ್ರಿಂದ ನಮ್ಮ ಆಹಾರಕ್ಕೆ ರುಚಿನ ಕೊಡೋದಲ್ಲದೆ ಇದು ಕೆಲವೊಂದು ತಂತ್ರಗಳಿಗೆ, ಕೆಲವೊಂದು ಪರಿಹಾರಗಳಿಗೆ ಈ ಒಂದು ಕಲ್ಲುಪ್ಪು ಅನ್ನೋದು ಅದ್ಭುತವಾಗಿ ಕೆಲಸನ ಮಾಡುತ್ತೆ. 100ಗೆ 200% ಅದ್ಭುತವಾಗಿ ಕೆಲಸನ ಮಾಡುತ್ತೆ. ಅಂದರೆ ದೃಷ್ಟಿ ದೋಷಗಳನ್ನ ತೆಗಿಲಿಕ್ಕೆ ಯೂಸ್ ಮಾಡ್ತಾರೆ, ತಂತ್ರಗಳಿಗೆ ಯೂಸ್ ಮಾಡ್ತಾರೆ, ಓಕೆನಾ? ಸೊ ಅದಕ್ಕೆ ನಾನಿಲ್ಲಿ 1 ಸ್ಪೂನ್ ಆಗುವಷ್ಟು ಕಲ್ಲುಪ್ಪನ್ನ ತೊಗೊಂಡಿದ್ದೀನಿ. ಅದ್ರ ಜೊತೆಗೆ ಸಾಸಿವೆನೂ ಅಷ್ಟೇ, ಕಪ್ಪು ಸಾಸಿವೆನೇ ತೊಗೊಳ್ಳಿ. ಒಬ್ಬರು ಕಮೆಂಟ್ ಮಾಡಿದರು, ಯಾವುದು ಮೇಡಮ್ ಇದು ಸಾಸಿವೆ ಅಡುಗೆಗೆ ಯೂಸ್ ಮಾಡ್ತೀವಲ್ಲ ಅದೇನಾ ಅಂತ. ಹೌದು, ಅಡುಗೆಗೆ ಯೂಸ್ ಮಾಡ್ತೀವಲ್ಲ ಅದೇ ಸಾಸಿವೆ ಇದು. 1 ಸ್ಪೂನಷ್ಟು ಸಾಸಿವೆನ ತೊಗೊಳ್ಳಿ. ಸಾಸಿವೆನೂ ಅಷ್ಟೇ ಕೆಟ್ಟ ದೃಷ್ಟಿಗಳನ್ನ, ಅಂದರೆ ಕೆಟ್ಟ ಕಣ್ಣುಗಳು ಬಿದ್ದಿರುತ್ತಲ್ವ ನಿಮ್ಮ ಮನೆ ಮೇಲೆ, ಕೆಟ್ಟ ದೃಷ್ಟಿಗಳನ್ನ ಪರಿಹಾರ ಮಾಡಲಿಕ್ಕೆ ಅಂತಂದರೆ ದೃಷ್ಟಿ ದೋಷಗಳನ್ನ ತೆಗಿಲಿಕ್ಕೂ ಕೂಡ ಈ ಸಾಸಿವೆ ಅನ್ನೋದು ತುಂಬಾ ಅದ್ಭುತವಾಗಿ ಕೆಲಸನ ಮಾಡುತ್ತೆ. ಹಾಗೆಯೇ ಕಾಳು ಮೆಣಸು ನೀವು 5 ಕಾಳು ಮೆಣಸನ್ನೇ ತೊಗೋಬೇಕು, ಜಾಸ್ತಿ ತೊಗೋಬೇಡಿ, 5 ಆಗಬೇಕು, ಸರಿನಾ? 5 ಕಾಳು ಮೆಣಸು ಅಷ್ಟೇ, ತುಂಬಾ ಘಾಟಲ್ವಾ ಅದು. ಸೊ ಕಾಳು ಮೆಣಸಿನಿಂದ ಏನು ಯೂಸಸ್ ಅಂತಂದರೆ ಗಾಯ್ಸ್, ನಿಮ್ಮ ಮನೆಯಲ್ಲಿ ಒಂದು ನೆಗೆಟಿವಿಟಿ ಇದ್ದರೆ ಅದನ್ನು ಮನೆಯಿಂದ ಹೊರಗಡೆ ಓಡಿಸುವಂಥ ಶಕ್ತಿ ಈ ಕಾಳು ಮೆಣಸಿಗೆ ಇದೆ, ಓಕೆನಾ? ನಾನು ಯಾಕೆ ಅಂದರೆ ಗಾಯ್ಸ್ ಈ ರೀತಿ ಫುಲ್ಲು ಡೀಟೇಲಾಗಿ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ ಅಂತಂದರೆ, ಉಪ್ಪಿಂದ ನಿಮ್ಗೆ ಏನು ಯೂಸಸ್ಸು, ಹಾಗೆಯೇ ಸಾಸಿವೆಯಿಂದ ಏನು ಯೂಸಸ್ಸು, ಕಾಳು ಮೆಣಸಿಂದ ಏನು ಯೂಸಸ್ಸು, ಹಾಗೆ ನಾನು ಮಾಡಿರೋ ರೆಮಿಡಿಗಳಲ್ಲಿ ಏನು ಯೂಸಸ್ಸು ಅಂತ ನಿಮಗೂ ಗೊತ್ತಾಗಬೇಕು, ನೀವು ತಿಳ್ಕೊಳ್ಬೇಕಲ್ವಾ? ಸೊ ಅದಕ್ಕೇ ನಾನು ಈ ರೀತಿ ಎಕ್ಸ್ಪ್ಲೇನ್ನ ಮಾಡೋದು, ಓಕೆನಾ? ಸೊ ಇಷ್ಟನ್ನ ನೀವು ತೊಗೊಳ್ಬೇಕಾಗತ್ತೆ. ಸೊ ನೆಕ್ಸ್ಟು ನೀವೇನು ಮಾಡಬೇಕು ಅಂತಂದರೆ ಗೈಸ್, ಈ ರೀತಿ ಕೈಯಲ್ಲಿ ನೀವು ಈ ಬೌಲ್ ಒಳಗಡೆ ಹಾಕಿದ್ನಲ್ಲ, ನೀವು ಕೈಯಲ್ಲೇ ಡೈರೆಕ್ಟಾಗೆ ತೊಗೊಳ್ಳಿ. ಅಂದರೆ ನಾನು ನಿಮಗೆ ತೋರಿಸ್ಲಿಕ್ಕೋಸ್ಕರ ಬೌಲಲ್ಲಿ ಹಾಕಿದ್ದೆ ಅಷ್ಟೇ. ಈ ರೀತಿ ಕೈಯಲ್ಲಿ 1 ಸ್ಪೂನಷ್ಟು ಕಲ್ಲುಪ್ಪು, 1 ಸ್ಪೂನಷ್ಟು ಸಾಸಿವೆ, ಹಾಗೆಯೇ 5 ಕಾಳು ಮೆಣಸನ್ನ ನೀವು ತೊಗೊಂಡು ನೀವು ಕೈಯಲ್ಲಿ ಈ ರೀತಿ ಹಿಡ್ಕೊಂಡು, ಅಂದರೆ ಮಲ್ಗೋಕ್ಕಿಂತ ಮುಂಚೆ ಮಾಡ್ಕೊಳ್ಳಿ ಎಲ್ಲ ಅಂತಂದರೆ ಎಲ್ಲ ಕೆಲಸನೂ ಮುಗಿಸ್ಬಿಟ್ಟು ನೀವು ಮತ್ತು ಮಹಾಲಕ್ಷ್ಮಿ ಫೋಟೋ ಮುಂದೆ ಕೂತ್ಕೊಂಡು ಈ ರೀತಿ ಒಂದು ಗಾಜಿನ ಗ್ಲಾಸ್ನ ತೊಗೊಂಡು 3/4 ಭಾಗದಷ್ಟು ನೀರನ್ನ ತೊಗೊಂಡು ಈ ರೀತಿ ಕಲ್ಲುಪ್ಪು, ಸಾಸಿವೆ ಮತ್ತು ಕರಿಮೆಣಸನ್ನು ನೀವು ತೊಗೊಂಡು ಕೈಯಲ್ಲಿ ಹಿಡ್ಕೊಂಡು ನೀವು ಸಂಕಲ್ಪನ, ಮುಷ್ಟಿನ ಈ ರೀತಿ ಮುಚ್ಕೊಳ್ಳಿ, ಸರಿನಾ? ಮುಚ್ಚಿಬಿಟ್ಟು ನೀವು ಸಂಕಲ್ಪನ ಮಾಡ್ಕೊಳ್ಬೇಕು ದೇವಿ ಹತ್ರ. ನಿಮ್ಗೆ ಯಾವ ರೀತಿ ಕಷ್ಟ ಇದೆ, ನಾನು ಒಬ್ಬರಿಗೆ ಈ ರೀತಿ ಹಣನ ಕೊಟ್ಟಿದ್ದೀನಿ ತಾಯಿ, ನನಗೆ ಅದು ವಾಪಸ್ ಬರಬೇಕು, ನಾನು ತುಂಬ ಕಷ್ಟದಲ್ಲಿದ್ದೀನಿ, ನಮ್ಮ ಮನೆಯಲ್ಲಿ ಈ ರೀತಿ ಸಮಸ್ಯೆ ಆಗ್ತಾಯಿದೆ, ನಾನು ಹಣನ ಕೊಟ್ಟಿರೋದ್ರಿಂದ ಆದಷ್ಟು ಬೇಗ ನನಗೆ ನನ್ನ ಹಣ ವಾಪಸ್ ಬರಬೇಕು ತಾಯಿ ಅಂತ ನೀವು ಕೇಳ್ಕೊಳ್ಳಿ. ಹಾಗೆಯೇ ಕೊಟ್ಟ ಹಣ ನೀವು ಈ ರೀತಿ ಕೇಳ್ಕೊಬೇಕಾಗತ್ತೆ. ಜೊತೆಗೆ ಏನಾದರೂ ನಿಮಗೆ ದುಡ್ಡಿನ ಸಮಸ್ಯೆ ಅನ್ನೋದು ಮನೆಯಲ್ಲಿ ಕಾಡ್ತಾ ಇದೆ ಅಂತಂದರೆ ಅದನ್ನು ನೀವು ಕೇಳ್ಕೊಳ್ಬೇಕು. ಯಾವುದೋ ಒಂದು ನೆಗೆಟಿವಿಟಿ ನಮ್ಮ ಮನೇಲಿ ಬಂದು ಸೇರಿಕೊಂಡಿದೆ ತಾಯಿ, ಆ ನೆಗೆಟಿವಿಟಿ ನಮ್ಮ ಮನೆಯಿಂದ ಹೊರಗಡೆ ಓಡಿಸಬೇಕು, ಅದಕ್ಕೋಸ್ಕರ ನಾನು ಈ ಒಂದು ತಂತ್ರನ ಮಾಡ್ಕೊಳ್ತಾ ಇದ್ದೀನಿ, ಒಳ್ಳೇದು ಮಾಡೋ ತಾಯಿ ಅಂತ ಕೇಳ್ಕೊಳ್ಳಿ, ಸರಿ?
ಸರಿನಾ. ಹಾಗೆಯೇ ಆರೋಗ್ಯದಲ್ಲಿ ನಿಮಗೇನಾದರೂ ಸಮಸ್ಯೆ ಇದ್ದರೆ, ಅಂದರೆ ಏನಾಗುತ್ತೆ ಅಂದರೆ ಗಾಯ್ಸ್, ಆರೋಗ್ಯದ ಸಮಸ್ಯೆ ಅಂತಂದರೆ ಏನೋ ಒಂಥರ ಹಿಂಸೆ ಆಗ್ತಾ ಇರುತ್ತೆ, ನಿಮಗೆ ನೋವಾಗ್ತಾ ಇರುತ್ತೆ, ಅದನ್ನು ಡಾಕ್ಟರ್ ಹತ್ರ ಹೋಗಿ ತೋರಿಸ್ತೀರಾ ಅಂದರೂ ಕೂಡ ನಿಮಗೆ ಅದರಿಂದ ಒಂದು ಗುಡ್ ರಿಸಲ್ಟ್ ಅನ್ನೋದು ಸಿಕ್ಕಿರೋದಿಲ್ಲ. ಅಂದರೆ ಡಾಕ್ಟರ್ ಹೇಳ್ತಾರೆ ಏನೂ ತೊಂದರೆ ಇಲ್ಲ, ಏನೂ ಇಲ್ಲ ಅಂದರೂ ನಿಮಗೆ ಯಾಕೆ ಈ ರೀತಿ ಆಗ್ತಿದೆ ಅಂದ್ಬಿಟ್ಟು ಟ್ಯಾಬ್ಲೆಟ್ಸ್ ಅದು ಇದು ಕೊಡ್ತಾರೆ. ಅಂದರೂ ಕೂಡ ನೀವು ಅದನ್ನೆಲ್ಲ ತೊಗೊಂಡ್ರೂ ಕೂಡ ನಿಮಗೆ ಆಗ್ತಾ ಇರೋದಿಲ್ಲ, ಕ್ಲಿಯರ್ ಆಗ್ತಾ ಇರೋದಿಲ್ಲ. ಓಕೆನಾ. ಯಾಕಪ್ಪ ಅಂತಂದರೆ ನೀವೆಲ್ಲೋ ನಡ್ಕೊಂಡು ಹೋಗ್ತಾ ಇರ್ತೀರಾ, ಯಾರೋ ಒಬ್ಬರು ಯಾವುದೋ ಒಂದು ತಂತ್ರನ ಮಾಡಿ ಹಾಕಿರ್ತಾರೆ, ಅವ್ರಿಗೇನೋ ಹುಷಾರಿರೋದಿಲ್ಲ ಅಂತ ಅಂದ್ಕೊಳ್ಳಿ, ಆಯಿತಾ. ಅದನ್ನು ನೀವು ತುಳಿದಿರ್ತೀರ, ಸರಿನಾ. ತುಳಿದಿದಾಗ ಏನಾಗುತ್ತೆ ಅಂತಂದರೆ ಆ ಒಂದು ಅವ್ರಿಗೆ ಆಗಿರೋದಂಥದ್ದು ನಿಮಗೆ ಬಂದಿರುತ್ತೆ, ಸರಿನಾ. ಆ ರೀತಿ ಏನಾದರೂ ಪ್ರಾಬ್ಲಮ್ ಇದ್ದರೂ ಕೂಡ ನಿಮಗೆ ಈ ರೀತಿ ಕಷ್ಟಗಳನ್ನ ಅನುಭವಿಸ್ತಾ ಇರ್ತೀರಾ, ಅಂದರೆ ಆರೋಗ್ಯದ ಸಮಸ್ಯೆನ ಅನುಭವಿಸ್ತಾ ಇರ್ತೀರಾ. ಇಲ್ಲಾಂದರೆ ಒಂದು ನೆಗೆಟಿವಿಟಿ ನಿಮ್ಮ ಮನೆಯಲ್ಲಿ ಇದ್ದರೆ ಅದರಿಂದನೂ ಕೂಡ ನೀವು ಆರೋಗ್ಯದ ಸಮಸ್ಯೆನ ಅನುಭವಿಸ್ತಾ ಇರ್ತೀರಾ. ಓಕೆನಾ. ಸೊ ನಿಮ್ಗೇನು ಕಷ್ಟ ಇದೆ ಅದನ್ನು ಕೇಳಿಕೊಂಡು, ತಾಯಿ ಈ ರೀತಿ ನನಗೆ ಕಷ್ಟ ಅನ್ನೋದು ಇದೆ, ಇದನ್ನು ಕ್ಲಿಯರ್ ಮಾಡು ತಾಯಿ, ಈ ರೀತಿ ಕ್ಲಿಯರ್ ಆಗಲಿಕ್ಕೆ ನಾನು ಈ ಒಂದು ತಂತ್ರ ಮಾಡ್ಕೊಳ್ತಿದ್ದೀನಿ ಅಂತ ದೇವಿ ಹತ್ರ ನೀವು ಮನಸ್ಪೂರ್ವಕವಾಗಿ ಹಾಗೆಯೇ ತುಂಬ ಶ್ರದ್ಧಾ ಭಕ್ತಿಯಿಂದ ಕೇಳಿಕೊಂಡು ನೀವು ಸಂಕಲ್ಪನ ಮಾಡಿಕೊಂಡು ಈ ನೀರಿನ ಒಳಗಡೆ ಇದನ್ನು ಫುಲ್ಲು ಗಾಯಿಸಿ ನೀವು ಈ ರೀತಿ ಹಾಕ್ಬಿಡ್ಬೇಕು. ಓಕೆನಾ. ನೋಡಿ, ಈ ರೀತಿ ಹಾಕ್ಬಿಡಿ, ಸರಿನಾ. ಹಾಕ್ಬಿಟ್ಟು ಗಾಯ್ಸ್ ನೀವೇನು ಮಾಡಬೇಕು ಅಂತಂದರೆ, ಎಲ್ಲಾದರೂ ನೀವು ನಿಮ್ಮ ಮನೆಯಲ್ಲಿ ಮೂಲೆಯಲ್ಲಿ ಇದನ್ನು ಇಟ್ಬಿಡಿ, ಸರಿನಾ. ನೈಟು ಫುಲ್ಲು ಇದು ಒಂದು ಮೂಲೆಯಲ್ಲೇ ಇರಬೇಕು. ಚಿಕ್ಕ ಮಕ್ಕಳೇನಾದರೂ ಇದ್ದರೆ ಹುಷಾರಾಗಿಡಿ, ಯಾಕಂದರೆ ಈ ಒಂದು ನೀರಾಗಿರಬಹುದು, ಇದರೊಳಗಡೆ ಏನೇನು ನೀವು ಪದಾರ್ಥಗಳನ್ನ ಹಾಕಿದ್ದೀರಾ ಅದು ಒಂದು ಚೂರು ಕೂಡ ಕೆಳಗಡೆ ಚೆಲ್ಲಬಾರ್ದು, ಅದಕ್ಕೆ ಹೇಳ್ತಾ ಇರೋದು. ಯಾವುದಾದ್ರೂ ಒಂದು ಮೂಲೆಯಲ್ಲಿ ಇಟ್ಬಿಡಿ, ಸರಿನಾ. ಇಟ್ಬಿಟ್ಟು ನೀವು ಬೆಳಿಗ್ಗೆ ಎದ್ದ ತಕ್ಷಣ ಫಸ್ಟ್ ನೀವು ಮಾಡಬೇಕಾಗಿರೋ ಕೆಲಸ, ಇದನ್ನು ತೊಗೊಂಡೋಗ್ಬಿಟ್ಟು ನೀವು ಯಾವುದಾದ್ರೂ ಒಂದು ಗಿಡದ ಹತ್ರ ಇದನ್ನು ಹಾಕ್ಬಿಡ್ಬೇಕು, ಸರಿನಾ. ಹಾಕ್ಬಿಟ್ಟು ಗಾಯ್ಸ್ ನೀವು ಬಂದು ಮಾಮೂಲಿ ಈ ಗ್ಲಾಸ್ನ ವಾಶ್ ಮಾಡಿಕೊಂಡು ಮನೆಯೆಲ್ಲ ಕ್ಲೀನಾಗಿ ಒರೆಸ್ಕೊಳ್ಳಿ, ಸರಿನಾ. ಸ್ವಲ್ಪ ಉಪ್ಪು ಮತ್ತು ಅರಿಶಿನ ಹಾಕ್ಕೊಂಡು ಒರೆಸ್ಕೊಳ್ಳಿ. ಹಾಗೆಯೇ ಉಪ್ಪು ಮತ್ತು ಕಲ್ಲುಪ್ಪು ಮತ್ತು ಅರಿಶಿನ ಹಾಕ್ಕೊಂಡು ಸ್ವಲ್ಪ ಸ್ನಾನದ ನೀರಿಗೂ ಕೂಡ ಹಾಕ್ಕೊಂಡು ಸ್ನಾನ ಮಾಡಿಕೊಂಡು ನೀವು ಮತ್ತು ಮಹಾಲಕ್ಷ್ಮಿ ಫೋಟೋ ಮುಂದೆ ಮತ್ತೆ ನೀವು ದೀಪ ಹಚ್ಚಬೇಕಾಗತ್ತೆ, ಸರಿನಾ. ದೀಪ ಹಚ್ಕೊಳ್ಳಿ, ತುಪ್ಪದ ದೀಪನ ಹಚ್ಕೊಂಡು ಈ ಒಂದು ರೆಮಿಡಿಯಿಂದ ನನಗೆ ಒಳ್ಳೇದಾಗುತ್ತೆ ತಾಯಿ, ಒಳ್ಳೇದಾಗೇ ಆಗುತ್ತೆ, ಖಂಡಿತವಾಗ್ಲೂ ನಾನು ನಂಬಿಕೆಯಿಂದ ಮಾಡಿದ್ದೀನಿ ತಾಯಿ ಅಂತ ನೀವು ಕೇಳಿಕೊಂಡು ಲಕ್ಷ್ಮೀದೇವಿ ಫೋಟೋ ಮುಂದೆ ಪೂಜೆನ ಮಾಡ್ಕೊಳ್ಳಿ, ಸರಿನಾ. ಪೂಜೆನ ಮಾಡ್ಕೊಂಡು ನೋಡಿ ಗಾಯ್ಸ್, ನಿಜವಾಗ್ಲೂ ನೋಡಿ ಈ ರೆಮಿಡಿನ ಮಾಡಿ, ಅದರ ನಾಳೆಯಿಂದನೇ 24 ಅವರ್ಸಲ್ಲೇ ನಿಮಗೆ ಒಂದು ಗುಡ್ ರಿಸಲ್ಟ್ ಅನ್ನೋದು ಸಿಗುತ್ತೆ, ಸರಿನಾ. ನಾನಾ ಮೂಲೆಗಳಿಂದ ನಿಮಗೆ ಹಣ ಸ್ಟಾರ್ಟ್ ಆಗುತ್ತೆ. ಏನಾದರೂ ನೀವು ಬೇರೆಯವ್ರಿಗೆ ಹಣ ಕೊಟ್ಟಿದ್ರೆ ಅವರೇ ನಿಮ್ಮ ಮನೆ ಬಾಗಿಲಿಗೆ ಬಂದು ದುಡ್ಡನ್ನ ಕೊಡ್ತಾರೆ, ಸರಿನಾ. ಸೊ ಆರೋಗ್ಯದ ಸಮಸ್ಯೆ ಏನಾದರೂ ಇದ್ದರೆ ಅದು ಕೂಡ ಕ್ಲಿಯರ್ ಆಗುತ್ತೆ. ಅಂದರೆ ಗೈಸ್ ನಿಮಗೆ ಒಟ್ಟಿಗೆ ಆಗಿಬಿಡ್ಬೇಕು ಅಂತಲ್ಲ, ಸ್ವಲ್ಪ ಸ್ವಲ್ಪ ಸುಧಾರಣೆನ ನೀವು ಕಾಣ್ತಾ ಹೋಗ್ತೀರಾ, ಸರಿನಾ. ಮತ್ತೆ ನೀವು ಈ ರೆಮಿಡಿನ ಮಾಡ್ಕೋಬೋದಾ ಮೇಡಮ್ ಅಂತ ಕೇಳಿದ್ರೆ, ಇವಾಗ ಮಂಗಳವಾರ ಮಾಡಿರ್ತೀರ ಅಲ್ವಾ, ನೆಕ್ಸ್ಟ್ ಒಂದು ವಾರದಾದಮೇಲೆ ನೆಕ್ಸ್ಟ್ ಮಂಗಳವಾರ ಮಾಡ್ಕೊಳ್ಳಿ. ಅಕಸ್ಮಾತ್ ಶುಕ್ರವಾರ ಮಾಡಿದರೆ ನೆಕ್ಸ್ಟ್ ಶುಕ್ರವಾರ ಮಾಡ್ಕೊಳ್ಳಿ. ಕಂಟಿನ್ಯೂಸ್ ಆಗಿ ನೀವು ವಾರ ಕೂಡ ಮಾಡ್ಬೋದು, ಏನು ತೊಂದರೆ ಇಲ್ಲ. ಓಕೆನಾ. ಖಂಡಿತವಾಗ್ಲೂ ಈ ಒಂದು ರೆಮಿಡಿ ನನಗಂತೂ ನಿಜವಾಗ್ಲೂ ಗೈಸ್ 200% ವರ್ಕ್ ಆಗಿದೆ. ಅದಕ್ಕೆ ನಿಮಗೆ ಪದೇ ಹೇಳ್ತಾ ಇರೋದು, ನಿಜವಾಗ್ಲೂ ಒಂದು ಗುಡ್ ರಿಸಲ್ಟ್ ಅನ್ನೋದು ಕೊಡುತ್ತೆ. ಆರಾಮಾಗಿ ಮಾಡ್ಕೊಳ್ಳಿ, ನೆಮ್ಮದಿಯಾಗಿರಿ, ಆಯಿತಾ. ಜೀವನದಲ್ಲಿ ಕಷ್ಟ ಅನ್ನೋದು ಎಲ್ಲರಿಗೂ ಕೂಡ, ಪ್ರತಿಯೊಬ್ಬ ಮನುಷ್ಯಗೂ ಕೂಡ ಕಷ್ಟ ಅನ್ನೋದು ಬಂದೇ ಬರುತ್ತೆ. ಅದನ್ನು ಎದುರಿಸುವಂಥ ಶಕ್ತಿ ದೇವರು ನಮಗೆ ಕೊಡಲಿ ಅಂತ ನಾನು ಕೂಡ ನಿಮಗೂ ಕೊಡಲಿ ಅಂತ ನಾನು ಕೂಡ ಕೇಳ್ಕೊಳ್ತೀನಿ. ಈ ರೀತಿ ರೆಮಿಡಿಗಳನ್ನ ಮಾಡಿಕೊಂಡು ನಿಮ್ಮ ಕಷ್ಟಗಳನ್ನ ಕಳ್ಕೊಳ್ಳಿ. ಅಕಸ್ಮಾತ್ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ, ನಾನು ಅದರಲ್ಲಿ ಆನ್ಸರ್ ಮಾಡ್ತೀನಿ. ಹಾಗೆಯೇ ಯಾವ ರೀತಿ ನಿಮಗೆ ವಿಡಿಯೋಸ್ ಬೇಕು ಅಂತ ಕೇಳಿದ್ರು ಕೂಡ ಅಂದರೆ ಕಮೆಂಟ್ಸ್ ಮಾಡಿ, ಅದರಲ್ಲೂ ಕೂಡ ನಾನು ಆ ರೀತಿ ವಿಡಿಯೋಸ್ಗಳನ್ನ ಮಾಡ್ತೀನಿ. ಓಕೆನಾ. ಸೊ ಆದಷ್ಟು ಲೈಕ್ ಮಾಡಿ, ನಿಮ್ಮ ಒಂದು ಲೈಕಿಂದ ಇನ್ನೊಬ್ಬರು ಕಷ್ಟಕ್ಕೆ ನೆರವಾಗಿ ಅಂತ ಕೇಳ್ಕೊಳ್ತಾ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದ್ದಾರೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕನ್ನ ಕ್ಲಿಕ್ ಮಾಡ್ಕೊಳ್ಳಿ, ಸರಿನಾ. ಅಂದರೆ ನಾನು ಯಾವುದೇ ವಿಡಿಯೋ ಮಾಡಿದ್ರೂ ನೋಟಿಫಿಕೇಷನ್ ಬರುತ್ತೆ, ಆವಾಗ ನೀವು ಚೆಕ್ ಮಾಡಿಕೊಂಡು ಈ ರೀತಿ ವಿಡಿಯೋಗಳನ್ನ ಮಾಡಿಕೊಂಡು ನಿಮ್ಮ ಕಷ್ಟಗಳನ್ನ, ಈ ರೀತಿ ತಂತ್ರಗಳನ್ನ ಮಾಡಿಕೊಂಡು ನಿಮ್ಮ ಕಷ್ಟಗಳನ್ನ ಕಳ್ಕೊಳ್ಬಹುದು. ಓಕೆನಾ. ದೇವರು ಎಲ್ಲರಿಗೂ ಒಳ್ಳೇದು ಮಾಡಲಿ. ನಿಮಗೆ ಯಾರ್ಯಾರು ಈ ವಿಡಿಯೋ ನೋಡ್ತಿದ್ದೀರಾ ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಅಂತ ನಾನು ಕೇಳ್ಕೊಳ್ತೀನಿ. ನಿಮ್ಮ ಕಷ್ಟಗಳು ಏನೇ ಇದ್ದರೂ ಆದಷ್ಟು ಬೇಗ ನಿಮ್ಮ ಕಷ್ಟಗಳು ತೀರಲಿ ಅಂತ ಕೇಳ್ಕೊಳ್ತಾ, ನೆಕ್ಸ್ಟ್ ಹೊಸ ಇನ್ಫಾರ್ಮೇಷನ್ ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್, ಸಿ ಯು, ಟೇಕ್ ಕೇರ್.